ಸಾಲು ಸಾಲು ಆರೋಪದ ಸುಳಿಯಲ್ಲಿ ಸಿಲುಕಿರುವಂತಹ ಎಚ್.ಡಿ. ರೇವಣ್ಣ ಕುಟುಂಬದ ಮೇಲೆ ಮತ್ತೊಂದು ಆರೋಪ. ರೇವಣ್ಣ ಪ್ರಜ್ವಲ್ ಬೆನ್ನಲ್ಲೇ ಸೂರಜ್ ವಿರುದ್ಧ ಗಂಭೀರ ಆರೋಪ. ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ. ಸಹಾಯ ಮಾಡುವ ನೆಪದಲ್ಲಿ ಕರೆಸಿ ಜೆಡಿಎಸ್ ಕಾರ್ಯಕರ್ತನಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಮುನ್ನೆಲೆಗೆ ಬಂದಿದೆ. ಅರಕಲಗೂಡಿನ ಹುಲಿಕಲ್ ಗ್ರಾಮದ ಯುವಕನಿಂದ ದೂರು ಸಲ್ಲಿಕೆಯಾಗಿದೆ. ಈ ಮೂಲಕ ಈಗಾಗಲೇ ಸಂಕಷ್ಟದ ಸುಳಿಯಲ್ಲಿ ಇದ್ದಂತಹ ರೇವಣ್ಣ ಕುಟುಂಬಕ್ಕೆ ಮತ್ತೊಂದು ಶಾಕ್ ಎದುರಾಗಿರುವಂತಹದ್ದು. ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿರುವಂತಹದ್ದು. ಸಹಾಯ ಮಾಡುವ ನೆಪದಲ್ಲಿ ಲೈಂಗಿಕ ಕಿರುಕುಳದ ಆರೋಪ. ಜೆಡಿಎಸ್ ಕಾರ್ಯಕರ್ತನಾಗಿದ್ದ ದೂರುದಾರ ಯುವಕ ಲೋಕಸಭಾ ಚುನಾವಣೆಯ ವೇಳೆಯಲ್ಲಿ ಸೂರಜ್ ರೇವಣ್ಣ ಅವರ ಜೊತೆಗೆ ಪರಿಚಯ ಆಗಿರುತ್ತೆ. ಬಳಿಕ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಿರುತ್ತೆ. ಮನೆಗೆ ಕರೆಸಿ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿರುವಂತಹದ್ದು. ಜೆಡಿಎಸ್ ಕಾರ್ಯಕರ್ತನಾಗಿದ್ದ ದೂರುದಾರ ಯುವಕ ಈಗ ದೂರು ಸಲ್ಲಿಕೆಯಾಗಿದೆ. ದೂರಿಗೆ ಪ್ರತಿ ದೂರು ಕೂಡ ಸಲ್ಲಿಕೆ ಆಗಿರುವಂಥದ್ದು. ಈ ಮೂಲಕ ಎಂಎಲ್ಸಿ ಆಗಿರುವಂತಹ ಸೂರಜ್ ರೇವಣ್ಣ ಅವರಿಗೆ ಹೊಸ ಸಂಕಷ್ಟವೊಂದು ಎದುರಾಗಿದೆ. ಅವ್ರದ್ದು MP ಎಲೆಕ್ಷನ್ ಇದ್ದಾಗ ಊರಲ್ಲಿ ಜನ ಎಲ್ಲ ಸೇರಿಸಿ ಸ್ವಲ್ಪ ಫಂಕ್ಷನ್ ಮಾಡಿದ್ದಾಗ ಕರೆದ್ರು. ನಾನು ಅವಾಗ ಹೋದೆ. ಅವರು ಕೂಡ ನನ್ನ ಜನ ಎಲ್ಲ ಸೇರಿಸಿ ಮಾಡಿ ಕಾರ್ಯಚಟುವಟಿಕೆ ನೋಡಿ ಮೊಬೈಲ್ ನಂಬರ್ ಕೊಟ್ಟು ಪರಿಚಯ ಆಯಿತು. ನೆಕ್ಸ್ಟ್ ಅವರು ಮತ್ತೆ ಇನ್ಯಾವಾಗಲೂ ಸಿಕ್ಕಿರಲಿಲ್ಲ. ನಂಬರ್ ತೊಗೊಂಡಿದ್ರು. ಮತ್ತೆ ಎಲೆಕ್ಷನ್ ಎಲ್ಲ ಕಳೆದ ಮೇಲೆ ಇವಾಗ ಒಂದು 4 ಡೇಸ್ ಹಿಂದೆ ಮೆಸೇಜ್ ಮಾಡಿದರು, ಫ್ರೀ ಆಗಿದೆ ಬಾ ಮಾತಾಡಬೇಕು ಅಂತೇಳಿ. ಕರೆದಾಗ ಅವ್ರ ಮನೆಗೆ ಹೋದೆ. ಈಗ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸು. ನೆಕ್ಸ್ಟು ಪೊಲೀಸ್ ಒಳಗಡೆ ಕರೆದ್ರು, ಫೋನ್ ಮಾಡಿ. ಆಮೇಲೆ ನೆಕ್ಸ್ಟು ಒಳಗಡೆ ಬಿಡಿಸಿದ್ರು. ಒಳಗಡೆ ಹೋದೆ. ಒಳಗಡೆ ಹೋದ್ಮೇಲೆ ನನ್ನನ್ನು ಬಾಕ್ಲಾಕಂತೇಳಿ ಬಾಕ್ಲಾಕಿಸಿ ಹೆಗ್ಲ ಮೇಲೆಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದರು. ಮತ್ತು ಮುಂದೆ ಇತ್ತಾಗ ನಡಿಬಾರ್ದು ಘಟನೆ ಎಲ್ಲ ಅಲ್ಲಿ ನಡೆಯಿತು. ಆಮೇಲೆ ನೆಕ್ಸ್ಟು ಅದೆಲ್ಲ ಆದಮೇಲೆ ಮತ್ತೆ ನನ್ನನ್ನೇ ಬ್ಲಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದರು. ಇದು 4 ಡೇಸ್ ಆಯಿತು. ಸಂಡೇ ನಡೆದಿರೋದು. ಇದು ಗನ್ನಿಕಳ ತೋಟದಲ್ಲಿ ಮಲ್ಲೇಶ್ವರ. ಅವರು ಹಿಂಗೆ ದುಡ್ಡು ಕೊಡ್ತೀನಿ, ಕೆಲಸ ಕೊಡಿಸ್ತೀನಿ, ಅದರ್ ಡೈಲಿ ಕೆಲಸ ಕೊಡಿಸ್ತೀನಿ, ನೀನೇನಾದರೂ ಬೇಡ, ನಿನ್ನ ಲೈಫ್ ಸೆಟ್ಲ್ ಮಾಡ್ತೀನಿ, ನಿನ್ನ ಸಮಾಜದಲ್ಲಿ ಬೇರೆ ರೀತಿ ಬೆಳೆಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ. ಶಿವು ಅಂತೇಳಿ ಫ್ರೆಂಡ್ ಇದ್ದ. ಅವನೊಬ್ಬನಿಗೆ ಹೇಳ್ಕೊಂಡಿದ್ದೆ ಅವನ ಹತ್ರ. ಸೂರಜ್ ಅವನು ಫ್ರೆಂಡ್, ತುಂಬ ಆತ್ಮೀಯರು. ನನ್ನನ್ನು ಹೆಂಗಾದರೂ ಮಾಡಿ ಡೀಲಿಗೆ ಒಪ್ಪಿಸ್ಬಿಟ್ಟು ಇವನ್ನ ಇಲ್ಲಿಗೆ ಸುಮ್ಮನೆ ನಿಲ್ಲಿಸ್ಬಿಡೋಣ. ಡೀಲು ಅಂದರೆ ಈಗ ನಡೆದಿದ್ದ ವಿಚಾರ ಎಲ್ಲನೂ ಮುಚ್ಚಾಕೋಕ್ಕೋಸ್ಕರ ಇಲ್ಲ, ಇಷ್ಟಕ್ಕೆ ಮುಗಿಸ್ಬಿಡೋಣ ಅಂತೇಳಿ ಮುಂದುವರಿಯೋದು ಬೇಡ ಅಂತೇಳಿ ಡೀಲ್ ಮಾಡ್ತೀವಿ. ಹಣದ ಆಮಿಷ ಹೇಳಿದ್ನಲ್ಲ, ಹಣದ ಆಮಿಷ, ಕೆಲಸ ಕೊಡಿಸ್ತೀನಿ, ಅದನ್ನೇನು ಮಾತಾಡಲಿಲ್ಲ. ದುಡ್ಡು ಕೊಡ್ತೀನಿ. ಈಗ ಫಸ್ಟ್ನೇ ದಿನ ಮಾತಾಡಿದಾಗ 2 ಕೋಟಿ ಕೊಡ್ತೀನಿ, 3 ಕೋಟಿ ಕೊಡ್ತೀನಿ ಅಂತೇಳಿ ಮಾತಾಡಿದ್ದಾರೆ. ಫಸ್ಟು 5-10 ಲಕ್ಷ ಅಂದು, ಆಮೇಲೆ ಕೆಲಸ ಕೊಡಿಸ್ತೀನಿ ಅಂತೇಳಿ, ಆಮೇಲೆ 1 ಕೋಟಿ ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ. ಕಳೆದ MP ಎಲೆಕ್ಷನ್ ಪ್ರಚಾರದಲ್ಲಿ ಪರಿಚಯವಾಗಿತ್ತು. ಕೆಲಸ ಕೊಡ್ತೇನೆ ಅಂಥೇಳಿ ಕರೆದಿದ್ರು. ಆ ಸಂದರ್ಭದಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವಾಗಿದೆ ಅಂಥೇಳಿ ಸಂತ್ರಸ್ತ ಯುವಕನೊಬ್ಬ ಪೊಲೀಸ್ ಸ್ಟೇಷನ್ನ ಮೆಟ್ಟಿಲೇರಿರುವಂಥದ್ದು. ಈಗಾಗಲೇ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ರೇವಣ್ಣ ಅವರು ಜೈಲಿಗೆ ಹೋಗಿ ಬೇಲಿನಲ್ಲಿ ಹೊರಗಿದ್ದಾರೆ. ಕಿಡ್ನ್ಯಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದೆ. ಇನ್ನು ಮಾಜಿ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಕೂಡ ಇದೇ ರೀತಿಯ ಆರೋಪಗಳನ್ನು ಎದುರಿಸ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಶಶಿಧರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಎಚ್.ಡಿ. ರೇವಣ್ಣ ಕುಟುಂಬದ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇತ್ತು. ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣ, ಎಚ್.ಡಿ. ರೇವಣ್ಣ ನಡುವೆ ಈಗ ಸೂರಜ್ ರೇವಣ್ಣ ಹೆಸರು ಮುನ್ನೆಲೆಗೆ ಬಂದಿದೆ. ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಈ ಪ್ರಕರಣದ ಹಿನ್ನೆಲೆ ಜೊತೆಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಶಶಿಧರ್? ಪ್ರೇಮ್ ಕುಮಾರ್, ಏನು ವಿಧಾನ ಪರಿಷತ್ ಸದಸ್ಯರಾದಂತಹ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಹಿರಿಯ ಪುತ್ರ ಸೂರಜ್ ರೇವಣ್ಣ ವಿರುದ್ಧ ಈಗ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಯುವಕನವರನಿಗೆ ಕೆಲಸ ಕೊಡುವುದಾಗಿ ತಮ್ಮ ಗನ್ನಿಕಣದ ಫಾರ್ಮ್ ಹೌಸ್ಗೆ ಕರೆಸಿಕೊಂಡು ಆತನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತೇಳಿ ಯುವಕ ಈಗ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಅಲ್ಲದೆ ಮೇಲ್ ಮೂಲಕ DG ಅವರಿಗೆ ಅವರ ದೂರನ್ನು ಸಲ್ಲಿಸಿದರೆ ಆ ದೂರಿನ ಅನ್ವಯ ಏನು DG ಅವರು ನೀವು ಹೋಗಿ ಎಲ್ಲಿ
ಪೊಲೀಸ್ ಠಾಣೆ ಇದೆ, ಆ ಲೋಕಲ್ ಪೊಲೀಸ್ ಠಾಣೆಗೆ ದೂರ ನೀಡಿ ಅಂತ ಅವರು ಸೂಚನೆ ನೀಡಿದೆ ಅಂತ ಈಗ ಮಾಹಿತಿ ತಿಳಿದು ಬಂದಿದೆ. ಆ ಸೂಚನೆ ಮೇರೆಗೆ ಇಂದು ಅವರ ವಕೀಲರ ಮೂಲಕ ಹೊಳೆನರಸೀಪುರ ನಗರ ಠಾಣೆಗೆ ಬಂದು ದೂರು ನೀಡ್ತಾರೆ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿ. ಮತ್ತೊಂದೆಡೆ ನಿನ್ನೆಯೇ ಏನು ಆ ಸಂತ್ರಸ್ತ ಯುವಕ ಏನಿದ್ದಾನೆ ಆತನ ಮೇಲೆ ಸೂರಜ್ ರೇವಣ್ಣ ಅವರ ಆಪ್ತನಾಗಿರ್ತಕ್ಕಂತಹ ಹನುಮನಹಳ್ಳಿಯ ಶಿವಕುಮಾರ್ HL ಎಂಬುವರು ದೂರನ್ನು ನೀಡಿದರೆ, ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನನಗೆ ಪರಿಚಯ ಇದ್ದಂತಹ ಅರಕಲಗೂಡು ಮೂಲದ ಯುವಕರನ್ನ MLC ಅವರಿಗೆ ಪರಿಚಯ ಮಾಡಿಕೊಟ್ಟಿದೆ, ಆತ ನನಗೆ ಕೆಲಸ ಕೊಡಿಸಿ ಅಂತ ಹೇಳಿ ನನ್ನ ಹಿಂದೆ ಬಿದ್ದಿದ್ದ. ಹಾಗಾಗಿ ಅವರಿಗೆ MLC ಸೂರಜ್ ರೇವಣ್ಣನ ಪರಿಚಯ ಮಾಡಿಕೊಟ್ರೆ ಕಳೆದ ಜೂನ್ 16ರಂದು ಆತ ಕೆಲಸವನ್ನು ಕೇಳಿಕೊಂಡು ಗನ್ನಿಕಡ ಫಾರ್ಮ್ ಹೌಸ್ಗೆ ಹೋಗಿದ್ದ. ಆಗ ಅವರು ಕೆಲಸವನ್ನು ಮುಂದಿನ ದಿನಗಳಲ್ಲಿ ಕೊಡಿಸ್ತೀನಿ ಅಂತ ಹೇಳಿ ಕಳಿಸಿದ್ರು. ಇದಾದ ಬಳಿಕ ಆತ ನನಗೆ ಕರೆಯನ್ನು ಮಾಡಿ, ನಿಮ್ಮ ಬಾಸು ಕೆಲಸ ಕೊಡಿಸಿಲ್ಲ, ನೀನು ಕೆಲಸ ಕೊಡಿಸಿಲ್ಲ, ನೀನು ಕೆಲಸ ಕೊಡಿಸ್ತಲೇ ಹೋದರೆ ನಾನು ನಿಮ್ಮ ಬಾಸ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪವನ್ನು ಮಾಡ್ತೀನಿ, ಇಲ್ಲವಾದರೆ ಅವರ ಮಾನವನ ಹರಾಜಾಗ್ತೀನಿ, ಹಾಗಾಗಿ ನೀನು 5 ಕೋಟಿ ರೂಪಾಯಿಯನ್ನು ಕೊಡಿಸ್ಬೇಕು ಅಂತ ಹೇಳಿ ಕೇಳಿರ್ತೇನೆ. ಅದಾದ ಬಳಿಕ 5 ಕೋಟಿ ಬೇಡ 3 ಕೋಟಿ ಅಥವಾ 2 ಕೋಟಿಗೆ ಹಣವನ್ನು ಸಹ ಕೊಡಿಸ್ಬೇಕು ಅಂತ ಆತ ಒತ್ತಾಯವನ್ನು ಮಾಡಿದಂತ ಹೇಳಿ ಸವಿಸ್ತಾರವಾಗಿ ಒಂದು ದೂರನ್ನು ಕೊಟ್ಟಿರ್ತದೆ. ಯಾವಾಗ ಅವನು ಹಣವನ್ನು ಕೊಡಲು ಒಪ್ಪೋದಿಲ್ವೋ ಆಗ ಜೂನ್ 18ರಂದು ಹಾಸ್ಪಿಟ್ಲಿಗೆ ಎತ್ತರಲ್ಲಿ ಅಲ್ಲಿ MLCಯ ಸೀಲನ್ನು ಹಾಕಿಸಿ ಅದನ್ನು ಸಹ ಏನು ವಾಟ್ಸಪ್ ಮೂಲಕ MLC ಅವರಿಗೆ ಕಳಿಸಿರ್ತಾನೆ. ಹೀಗಾಗಿ ಆತ ಬ್ಲ್ಯಾಕ್ ಮೇಲ್ ಮಾಡಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾನೆ ಅಂತ ಹೇಳಿ ಹೊಳೆನರಸೀಪುರ ನಗರ ಠಾಣೆಗೆ ಶಿವಕುಮಾರ್ ಎಂಬುವರು ದೂರು ನೀಡಿದ್ದು ಈಗ FIR ದಾಖಲಿಸಿಕೊಂಡಂತಹ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಪ್ರೇಮ್ ಕುಮಾರ್, ಈಗ ಆ ಸಂತ್ರಸ್ತ ಯುವಕ ಹೇಳ್ತಾ ಇರುವಂತಹದ್ದು ಎಲೆಕ್ಷನ್ ಕಳೆದು 4 ದಿನ ಆದ ಮೇಲೆ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ. ಎಲೆಕ್ಷನ್ ಆದ ಮರುದಿನವೇ ಪ್ರಜ್ವಲ್ ರೇವಣ್ಣ ಪ್ರಕರಣ ಮುನ್ನೆಲೆಗೆ ಬಂದಿತ್ತು. ಇದೇ ಕೇಸ್ನಲ್ಲಿ ರೇವಣ್ಣ, ಭವಾನಿ ರೇವಣ್ಣ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗಿತ್ತು. ಸಾಲು ಸಾಲು ಸಂಕಷ್ಟದ ನಡುವೆಯೂ ಕೂಡ ಸೂರಜ್ ರೇವಣ್ಣ ಈ ರೀತಿಯ ಒಂದು ಲೈಂಗಿಕ ದೌರ್ಜನ್ಯದಲ್ಲಿ ತೊಡಗಿಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಮುನ್ನೆಲೆಗೆ ಬರ್ತಿದೆ. ಶಶಿಧರ್, ಹೌದು ಪ್ರೇಮ್ ಕುಮಾರ್, ಏನು ಈಗ ಮಾಜಿ ಸಚಿವ H ಡಿ ರೇವಣ್ಣ ಅವರ ಇಡೀ ಕುಟುಂಬ ಈಗ ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿದ್ರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಜೈಲು ಸೇರಿದರೆ ಏನು ರೇವಣ್ಣ ಹಾಗೂ ಭವಾನಿ ರೇವಣ್ಣವರು ಜಾಮೀನಿನ ಮೇಲೆ ಹೊರಗಿದ್ದಾರೆ. ಇದಾದ ಎಲ್ಲ ಬಳಿಕ ಈಗ ಅವರ ಇನ್ನಮರೋ ಪುತ್ರ ಸೂರಜ್ ರೇವಣ್ಣ ವಿರುದ್ಧ ಈಗ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಅದರಲ್ಲಿ ಆ ಸಂತ್ರಸ್ತ ಯುವಕ ಏನಿದ್ದಾನೆ ಆತ ನೇರವಾಗಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಕೆಲಸ ಕೊಡಿಸೋದಾಗಿ ಕರೆಸಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ ಅಂತ ಹೇಳಿ ಈಗಾಗಲೇ ದೂರನ್ನು ಸಹ ನೀಡಲಿಕ್ಕೆ ಅವರ ವಕೀಲರ ಮೂಲಕ ಮುಂದಾಗಿದ್ದಾರೆ. ಆದರೆ ಇದಕ್ಕೂ ಮೊದಲೇ ಸಂತ್ರಸ್ತನ ವಿರುದ್ಧವೇ ಸೂರಜ್ ರೇವಣ್ಣ ಅವರ ಆಪ್ತ ಶಿವಕುಮಾರ್ ಅವರು ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡಿ ಈ ಥರ ಆ ಸುಳ್ಳು ಆರೋಪವನ್ನು ಮಾಡ್ತಾರೆ ಅಂತ ಹೇಳಿ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ಹಾಗಾಗಿ ಈ 2 ದೂರು ಇನ್ನೂ ಒಂದು ದೂರು ದಾಖಲಾಗಬೇಕಿದೆ. ಈ 2 ದೂರು ದಾಖಲಾದ ನಂತರ ಇದರಲ್ಲಿ ನಿಜಾಂಶ ಯಾವುದು, ಇದರಲ್ಲಿ ಸತ್ಯ ಇದು, ಎಲ್ಲವೂ ಸಹ ಸತ್ಯಾಂಶ ತನಿಖೆ ನಂತರ ಹೊರಬೀಳಬೇಕಾಗಿದೆ. ಪ್ರೇಮ್ ಕುಮಾರ್, ಓಕೆ ಶಶಿಧರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ಕೂಡ ಲಭ್ಯವಾಗ್ತಾ ಇದೆ. JDSನ MLC ಆಗಿರುವಂತಹ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಮೇಲೆ ಗಂಭೀರ ಆರೋಪವೊಂದು ಕೇಳಿ ಬಂದಿರುವಂಥದ್ದು.